भारत न्यूज में आपका स्वागत है। आज की ताजा खबर देखिए। ವಿಜಯಪುರ ನಗರದ ಭೂತ್ನಾಳ ಕೇರಿಯಲ್ಲಿ ನಡೆದ ಈ ದುರಂತ ಅತ್ಯಂತ ಶೋಕದಾಯಕವಾಗಿದೆ. ಒಂದೇ ಕುಟುಂಬದ 6 ಮಂದಿ ಪ್ರಾಣ ಕಳೆದುಕೊಂಡಿರುವುದು ತೀವ್ರ ಆಘಾತಕಾರಿ ಸಂಗತಿಯಾಗಿದೆ. ಘಟನೆಯ ಪ್ರಮುಖ ವಿವರಗಳು. ಸ್ಥಳ ಭೂತ್ನಾಳ ಕೇರಿ, ವಿಜಯಪುರ. ಸಂತ್ರಸ್ತರು ತರ್ವೀದ್ ಹಾಗೂ ಅವರ ಕುಟುಂಬದ 6 ಮಂದಿ ಸದಸ್ಯರು. ತನಿಖೆ. ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿರುವ ವಿಜಯಪುರ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಾವು ನೋವಿಗೆ ನಿಖರ ಕಾರಣ ಏನೆಂಬುದನ್ನು ತಿಳಿಯಲು ಸಮಗ್ರ ತನಿಖೆ ಆರಂಭಿಸಿದ್ದಾರೆ. ವಿಜಯಪುರ ಪೊಲೀಸರ ತನಿಖೆಯ ಅಧಿಕೃತ ವರದಿ ಮತ್ತು ಹೆಚ್ಚಿನ ವಿವರಗಳು ಶೀಘ್ರವೇ ಹೊರಬರಬೇಕಿದೆ. ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ. ಭೂತ್ನಾಳ್ ಲೇಕಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲಿಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇವರು ಏನು ಈ ಭೂತ್ನಾಳ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನ್ ಮಾಡ್ಕೊಂಡಿದಾರೋ ನೋಡುತ್ತೆ. ಯಾಕಂದ್ರೆ ಅದು ವಿಧಿ ವಿಜ್ಞಾನ ಮತ್ತೆ FSL ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತೆ ಮೋಸ್ಟ್ ಪ್ರಾಬಬ್ಲಿ ಇದು ಮೊನ್ನೆನೇ ಆಗಿರುವಂತ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕ್ ಇಂದ ಅನದರ್ ಸೈಡ್ಗೆ ಈ ಗಾಳಿ ಮತ್ತೆ ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಕೈಗೊಂಡು ಎಷ್ಟು ಗಂಡು ಮಕ್ಕಳು 3 ಜನ ಹೆಣ್ಮಕ್ಳು 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ತಾಯಿ ಮತ್ತೆ 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತು ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ಗಂಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನಷ್ಟು ಆಳವಾದಂತ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ವಿಲ್ ಟ್ರೈ ಟು ಅವ್ರ ಗಂಡನೇ ವಿಲ್ ಎನ್ಕ್ವೈರಿ. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನು ನಾವು ತನಿಖೆಯಲ್ಲಿ. ಅವ ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಥ್ಯಾಂಕ್ ಸುಮಾರು 8:15 ನಮ್ಗೆ ಇಲ್ಲಿ ಭೂತ್ನಾಳ್ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ ನ ಟರ್ನ್ ಔಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇದ್ವು. ಸೊ ಬಂದು ಅವ್ರನ್ನೆಲ್ಲ ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗಿದ್ದಾರೆ. ಇವಾಗ ಸೊ ಇವಾಗ ನಮ್ಮ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ 1-1.5 ದಿನ ಆಗಿರ್ಬಹುದು ಏನೋ, ಅಪ್ರಾಕ್ಸಿಮೇಟ್ಲಿ. ಎಕ್ಸಾಕ್ಟ್ಲಿ ಹೇಳಕ್ ಬಟ್ 1-1.5 ದಿವಸ ಆಗಿರಬಹುದು ಮೋಸ್ಟ್ ಪ್ರಾಬ್ಲಿ. ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದ. ಆ ಪೊಲೀಸ್ನವ್ರ ಇಂಟಿಮೇಷನ್ ಕೊಡ್ತಾರಲ್ಲಿ. ಇಲ್ಲ, ನಮ್ಗೇನು ಮಾಹಿತಿ ಇಲ್ಲ. ನಾವೇನಾದ್ರು ಬಾಡಿ ನಾವು ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ ಕೆಲಸ ಇರ್ತದೆ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಇವಾಗ ಆಂಬುಲೆನ್ಸ್ ಅಲ್ಲಿ ಅವ್ರು ತಗೊಂಡೋಗಿದ್ದಾರೆ. ಇವಾಗ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಕೇಳ್ಬೋದು. ಬಂದ ಮಾಹಿತಿ ಪ್ರಕಾರ ಲೋಕಲ್ದವ್ರ ಅಂತಾನೆ ಮೆಸೇಜ್ ಅದ ರೀ, ಬಟ್ ಡೀಟೇಲ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಮಾಹಿತಿ. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನೇನೆ 6 ಜನ, ಟೋಟಲ್ ಆಗಿ 6 ಜನ ಇದ್ದಾರೆ. ಒಂದ್ ಮಹಿಳೆ ಇದ್ದಾರೆ, ಆಮೇಲೆ ಮಕ್ಕಳು ಇದ್ದಾರೆ. ಎಲ್ಲ ಅವ್ರದೇ ಅಂತ ಹೇಳ್ತಾ ಇದಾರೆ ಅಂತೆ ನ್ಯೂಸ್.
ಲೋಕಲೇಟ್ ಅಂತ ಮಾಹಿತಿ ರೀ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೂ ಒಂದು ಮಾಹಿತಿ ಇಲ್ಲ. ಶಶಿಧರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ವಿಜಯಪುರ. ಗೊತ್ತಾಗಿತ್ತು ಬೆಳಗ್ಗೆ ಪಕ್ಕದ ನಮ್ಮ ಶೆಫ್ರೆಂಟ್ ಅಂತ ಅದಾರ ಅವ್ರು ನಮಗೆ ಹೇಳಿದ್ರು, ಇಲ್ಲಪ್ಪ 6 ಜನ ಬಿದ್ದವಂದ್ರು, ಇಲ್ಲಪ್ಪ ಪೊಲೀಸ್ ಸ್ಟೇಷನ್ ತಿಳಿಸಂದೇವು. ಅವ್ರು 8 ಗಂಟೆ ಪೊಲೀಸ್ ಸ್ಟೇಷನ್ ತಿಳಿದ್ರು. 4 ಹೆಣ್ಣು ಜನ ಅದಾವ್ರಿ, 2 ಬಾಲಕ ಅದಾರ, ಗಂಡು ಮಕ್ಕಳು. ಇಷ್ಟೇ ಮತ್ತೇನು ಸರ್. ನೀವು ಯಾವಾಗ ನಾವು ವಾಕಿಂಗ್ ಬಂದಿದ್ದೀವಿ ಸರ್ ಬೆಳಿಗ್ಗೆ. ಹಾಂ ಸರ್, ತೇಲಾಡ್ಲಾಕತ್ತೀವಿ ಸರ್. ಎಲ್ಲಿಯವ್ರು ಏನು ಗೊತ್ತಾಗಿದೆ? ಏನು ಗೊತ್ತಿಲ್ಲ ಸರ್. ಎಷ್ಟು ದಿನ ಅದು ಏನೋ ಗೊತ್ತಾಗಿದೆ? 6 ಜನ ಅದಾರ. ಯಾಕೆ ಆಚೆ ಕಡೆ ಬಿದ್ದಾವೆ ಈಚೆ ಕಡೆ ಬಿದ್ದಾರೆ? ಅದೇನು ಗೊತ್ತಾಗಿಲ್ಲ ಸರ್. ಯಾಕಡೆ ಬಟ್ ಈ ದಂಡಿಗೆ ಗೊತ್ತಾಗ್ಯಾವ್ರಿ ಸರ್. ಎಲ್ಲ ಮೀನು ಇದು ಮೇನ ಎಲ್ಲ ಇಂಜೂರ್ ಆಗ್ಯಾವ್ರಿ ಸರ್. ಏನದೆಲ್ಲ ಬಾಡಿ ಇಂಜೂರ್ ಆಗಿದೆ ಸರ್. ಎಲ್ಲ ಪೊಲೀಸರು ಬಂದು ತೆಗೆದ್ರು ಬಾಡಿ. ಬಂದಾರ ಅಗ್ನಿಶಾಮಕ ಎಲ್ಲ ಪೊಲೀಸರು ಬಂದು ತನಿಖೆ ಮಾಡಕತ್ತಾರೆ ಸರ್. ಈಗ ಒಟ್ಟು ಒಂದೇ ಬಿದ್ದಿದೆ, ಬೇರೆ ಬೇರೆ ಕಡೆ ಬಂದಿದೆ. ಅಲ್ಲೇ ಒಂದು 10 ಫೀಟ್ ಅದು ಹಿಂಗೆ ಉತ್ತರ ಇದೆ ಸರ್. 20 ಫೂಟ್ ಅಂತ ಮತ್ತೇನಿಲ್ಲ, ಅಷ್ಟೇ ಸಣ್ಣ ಅದಾರ ಸರ್. ಅಲ್ಲಿ ನಿಮ್ಮ ಹೆಸರೇನು? ಸಂತೋಷ್ ಜಾಧವ್ ಸರ್. ಓಕೆ ಸರ್. ನಮ್ಗೆ ಇಲ್ಲಿ ಉತ್ತರ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನು ಮಾಡಿದ್ವಿ, ನಮ್ಮ ವೆಹಿಕಲ್ನ ಟರ್ನ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇತ್ತು. ಬಂದು ಅವ್ರನ್ನೆಲ್ಲ ಇದು ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತೊಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡಿದ್ದಾರೆ ಇವಾಗ. ಸರ್ ಯಾವಾಗ ಬಿದ್ದಿರ್ಬೋದು ಶವ? ಸೊ ಇವಾಗ ನಮ್ಮ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ 1-1.5 ದಿನ ಆಗಿರ್ಬೋದೇನೋ ಅಪ್ರಾಕ್ಸಿಮೇಟ್ಲಿ. ಎಕ್ಸಾಕ್ಟ್ಲಿ ಹೇಳ್ಬೋದು, ಬಟ್ 1-1.5 ದಿವಸ ಆಗಿರಬಹುದು ಮೋಸ್ಟ್ ಪ್ರಾಬ್ಲಿ. ರೀಸನ್ ಏನಿರ್ಬೋದು? ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದೆ. ಆ ಪೊಲೀಸ್ನವ್ರ ಇನ್ಫಾರ್ಮೇಶನ್ ಇಲ್ಲ ಸರ್, ಹೆಸರಿದ್ದಾರೆ ಗೊತ್ತಾಗಿತ್ತು. ಇಲ್ಲ ನಮಗೆ. ನೀವು ಕಂಪ್ಲೇಂಟ್ ತೊಗೊಂಡಿರ್ತಾರಲ್ಲ ಸರ್, ನೀವು ಬಂದಿರ್ತಾರೆ, ವಿಸಿಟ್ ಮಾಡಿರ್ತೀವಿ. ನಾವು ಏನಾದ್ರು ಬಾಡಿ ನಾವು ಟ್ರೇಸ್ ಮಾಡಿದ್ವಿ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ಮ ಕೆಲಸ ಆಗ್ತದೆ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಆ್ಯಂಬುಲೆನ್ಸಲ್ಲಿ ಅವ್ರು ತೊಗೊಂಡಿದ್ದಾರೆ. ಅಂತ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲೋಕಲ್ದವ್ರು ಬಂದು ಮಾಹಿತಿ ಪ್ರಕಾರ ಲೋಕಲ್ದವ್ರು ಅಂತಲೇ ಮೆಸೇಜ್ ಅದ ರೀ, ಬಟ್ ಡೀಟೇಲ್ಡಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನಿದೆ. ಟೋಟಲ್ ಆಗಿ 6 ಜನ ಇತ್ತು. ಒಬ್ಬ ಮಹಿಳೆ ಮತ್ತು ಮಕ್ಕಳು ಇದ್ದಾರೆ ಸರ್. ಆಮೇಲೆ ಮಕ್ಕಳು ಇದ್ದಾರೆ. ಅವ್ರದ್ದೇ ಐತ್ರಿ ಎಲ್ಲ ಮಕ್ಕಳು? 5 ಜನ ಮಕ್ಕಳು ಅವ್ರದ್ದೇ ಐತೆ ಸರ್? ಅವ್ರದ್ದೇ ಅಂತ ಹೇಳ್ತಾ ಇದ್ದಾರೆ ಅಂತ ನ್ಯೂಸ್. ಲೋಕಲೇಟ್ ಅಂತ ಮಾಹಿತಿ ಇದೆ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೆ ಒಂದು ಮಾಹಿತಿ. ತಮ್ಮ ಹೆಸರು ಹೇಳಿ ಸರ್. ಶಶಿಧರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ವಿಜಯಪುರ. ಓಕೆ, ಥ್ಯಾಂಕ್ ಯು. My team turned up here. When we came here, we could find the 6 people being off the ಜಗಳ ಆಗಿದೆ ಯಾರ ಜೊತೆ? ಗಂಡ ಹೆಂಡತಿ ಜಗಳ. ನಿಮ್ ಸಂಬಂಧಿಕ ಬೇಕಿಲ್ಲ? ಇಲ್ರಿ, ಅಲ್ಲಿ ಓಡ್ಯಾಗ್ರಿ ನಾವೆಲ್ಲ. ಜಗಳ ಹಿಂಗೆ ಡೈಲಿ ಆಗ್ತಿದ್ರೇನ್ರಿ? ಇಲ್ರಿ, ನಾವು ಗಂಡ ಹೆಂಡತಿ ಜಗಳ ಆಡ್ತಿದ್ರಿ. ಟೋಟಲ್ ಎಷ್ಟು ಮಂದಿ ಸಾವಾಗೈತೆ? 5 ಮಂದಿ ಮಕ್ಕಳ್ರಿ, ಅವ್ರವ್ರಿ. ಏನ ಬೈದ್ರಿ ನಿಮ್ಮದವ್ರು? ಅಲ್ಲೇ ಓಣ್ಯಾಗ್ರಿ, ನಾವು ಅವ್ರು ಎಲ್ಲ ಮಂದಿ ಜಾತ್ರಿ. ಯಾವಾಗ ಮಿಸ್ಸಿಂಗ್ ಆಗಿದ್ರಿ ಅವರು? ಇದು ನೀನಿಲ್ಲಿ ಮಾಡಿದ ತಹಸೀಲ್ನಾಗ 5 ಗಂಟೆಗೆ. ಹಾಂ ರೀ, ಇದು ಕಂಪ್ಲೇಂಟ್ ಮಾಡಿದೇನ್ರಿ? ಕಂಪ್ಲೀಟ್ ಆಗ್ಯಾವ್ರಿ, ಮಾಡ್ಯಾರತ್ರಿ. ಎಲ್ಲಿ ಅವ್ರಿ ಇವರು? ತರ್ವೀರಿ. ಇಲ್ಲಿ ಗ್ರಾಮೀಣ ಪೊಲೀಸ್ ಮಾಡಿದ್ರಿ? ಗ್ರಾಮೀಣ ಪೊಲೀಸ್ ಮಾಡ್ಯಾರ. ಗಂಡ ಏನ್ ಮಾಡ್ತಿದ್ರಿ? ಗೌಂಡಿ ಕೆಲಸ ಮಾಡ್ತಾನ್ರಿ. ಅವ್ರ ಜೊತೆ ಇದ್ದಂದ್ರಿ ಬೇರೆ ಇದ್ರಿ ಅವ್ರಿಬ್ರು? ಇವ್ ಅವ್ರವರು ತಂಗಿ ಮನೆಗೆ ಕಬರಿ ಕುಸ ಕೊಡ್ಲಕ್ ಬೇರ್ರಿ. ಇವ್ರಿಬ್ರೆ ಗಂಡ ಹೆಂಡತಿ ಮಕ್ಳು ಇದ್ರಿ. ಹುಡುಗ ಒಂದು ಹಾಸ್ಟೆಲ್ಕಿದ್ರಿ. ಅವ್ರದ್ದು ಜಗಳ ಆಗ್ತಿದ್ದೇನ್ರಿ? ಏನ್ ಗಂಡ ಹೆಂಡತಿ ಜಗಳ ಹಿಡಿದ್ರತ್ರಿ. ನಮಗೂ ಏನ್ ಫೋನ್ ಇಟ್ರಿ. ಅಲ್ಲಿ ನಿಮ್ಮ ಮನೆ ಬಾಜು ಇರ್ತಾವೆ? ಹಾ, ಅಲ್ಲೇ ಓಣ್ಯಾಗ ಇದೇವ್ರಿ ಎಲ್ಲ. ತಮ್ಮ ಹೆಸರು ಹೇಳ್ರಿ. ಮಹಿಳೆಯರು ಹೆಸರು? ಶೋಭಾ ಜಲ್ಗೇರಿ.
ವಯಸ್ಸು ಎಷ್ಟಿದ್ರು? ವಯಸ್ಸು ಒಂದು 40 ತನಕ ಇರ್ಬೋದು ಸರ್. 5 ಮಕ್ಕಳು ಅವರು. ಹಾ, ಅವರು ಒಂದು ಹುಡುಗ ಹಾಸ್ಟೆಲ್ಕಿದ್ರಿ ಮೂಕ್ರಿ ಹುಡುಗ ಪಾಪ. ಈ ಕಡೆ ಬರ್ರಿ. ಕ್ರಾಸ್ ಮಾಡ್ಕೊತಾರೆ ನಾ ಏನಾಗ್ಬೇಕ್ರಿ ಇವ್ರು? ನಮ್ಮ ಕಾಕ ನಮ್ಮ ಲಿವರ್ ಚಿಗೋರಿ. ನಡ್ರಿ